ಸ್ನೇಹಿತರೆ, ರಾಜ್ಯದಲ್ಲಿ ಸಂಚರಿಸುವ ರೈಲುಗಳ ಪೈಕಿ ಅತಿ ವೇಗವಾಗಿ ಸಂಚರಿಸುವ ರೈಲು ಯಾವುದು? ಇದಕ್ಕೆ ಉತ್ತರ ಹುಡುಕ್ತಾ ಹೋದ್ರೆ ನಮಗೆ ಕಾಣೋದು ಧಾರವಾಡ ಮತ್ತು ಬೆಂಗಳೂರು ನಡುವೆ ಓಡಾಡುವಂತಹ ವಂದೇ ಭಾರತ್ ರೈಲು. ಇದು ಪ್ರತಿ ಗಂಟೆಗೆ ಸರಾಸರಿ 76 ಕಿಲೋಮೀಟರ್ನಷ್ಟು ದೂರವನ್ನ ಕ್ರಮಿಸುತ್ತೆ. 495 ಕಿಲೋಮೀಟರ್ಗಳಷ್ಟು ದೂರವನ್ನ 6 ಗಂಟೆ 25 ನಿಮಿಷಗಳಲ್ಲಿ ಸಂಚರಿಸುವ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಗಂಟೆಗೆ 110 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಸಂಚಾರವನ್ನ ಮಾಡುತ್ತೆ. ಆದರೆ ಬೆಂಗಳೂರಿನಿಂದ ರಾಷ್ಟ್ರ ರಾಜಧಾನಿ ದೆಹಲಿಯನ್ನ ತಲುಪೋದಕ್ಕೆ ಇರುವಂತಹ ವೇಗವಾದ ರೈಲು ಯಾವುದು ಅನ್ನೋದನ್ನ ನಾವು ಹುಡುಕ್ತಾ ಹೋದ್ರೆ ಅಲ್ಲಿ ನಮ್ಮ ಕಣ್ಣಿಗೆ ಕಾಣೋದು ದುರಂತೋ ಎಕ್ಸ್ಪ್ರೆಸ್. ದೆಹಲಿ ಮತ್ತು ಬೆಂಗಳೂರು ನಡುವೆ ರಾಜಧಾನಿ ಎಕ್ಸ್ಪ್ರೆಸ್ ಕೂಡ ಓಡಾಡ್ತಾ ಇದ್ರು ಈ ದುರಂತೋ ಎಕ್ಸ್ಪ್ರೆಸ್ ರಾಜಧಾನಿ ಎಕ್ಸ್ಪ್ರೆಸ್ ಗಿಂತಲೂ ಬಹುಬೇಗ ದೆಹಲಿಯನ್ನ ತಲುಪುತ್ತೆ. ಹಾಗಾದ್ರೆ ಈ ರೈಲಿನ ವಿಶೇಷತೆಗಳೇನು? ಇದು ಯಾವೆಲ್ಲ ರಾಜ್ಯಗಳನ್ನ ಕ್ರಾಸ್ ಮಾಡಿ ದೆಹಲಿಯನ್ನ ತಲುಪುತ್ತೆ? ದೇಶದ ರಾಜಧಾನಿಯಲ್ಲೇ ಸ್ಟಾಪ್ ಕೊಡದೇ ಇರುವಂತಹ ಏಕೈಕ ಟ್ರೈನು ಅನ್ನೋ ಖ್ಯಾತಿಗೆ ಇದು ಪಾತ್ರ ಆಗಿರೋದಾದರೂ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಸಾಮಾನ್ಯವಾಗಿ ದೆಹಲಿಯಲ್ಲಿ ಸಂಚರಿಸುವ ಎಲ್ಲಾ ರೈಲುಗಳು ಹೊಸ ದೆಹಲಿಯಲ್ಲಿ ಒಂದು ಸ್ಟಾಪ್ ಅನ್ನ ಕೊಡುತ್ತವೆ. ಹಾಗೇನೆ ಹಜರತ್ ನಿಜಾಮುದ್ದೀನ್ ರೈಲ್ವೆ ನಿಲ್ದಾಣದಲ್ಲಿ ಕೂಡ ಅವುಗಳು ನಿಂತು ಆ ನಂತರ ಮುಂದಕ್ಕೆ ಹೋಗುತ್ತವೆ. ಆದ್ರೆ ಇದೊಂದು ರೈಲು ಮಾತ್ರ ಹಜರತ್ ನಿಜಾಮುದ್ದೀನ್ ಹಾಗೂ ಹೊಸ ದೆಹಲಿಯಲ್ಲಿ ಯಾವುದೇ ಹಾಲ್ಟ್ ಅನ್ನ ಮಾಡೋದಿಲ್ಲ. ಹಾಗೇನೆ ಈ ರೈಲು ಹಬೀಬ್ಗಂಜ್ ನಿಂದ ಬಾಲ್ಹರ್ಷವರೆಗೆ ಯಾವುದೇ ಹಾಲ್ಟ್ ಅನ್ನ ಮಾಡದೆ ಸಂಚಾರ ಮಾಡ್ತಾ ಇತ್ತು. ಹೀಗಾಗಿ ಇದನ್ನ ಎರಡನೇ ಅತಿ ಉದ್ದದ ನಾನ್ ಸ್ಟಾಪ್ ರನ್ ಅಂತ ಕರೆಯಲಾಗ್ತಾ ಇತ್ತು. ಆದ್ರೆ 2023 ಆಗಸ್ಟ್ 23 ನಂತರ ನಾಗಪುರ ಜಂಕ್ಷನ್ ನಲ್ಲಿ ಈ ರೈಲನ್ನ ನಿಲ್ಲಿಸಬೇಕು ಅಂತ ಹೇಳಲಾಗಿದೆ. ಹೀಗಾಗಿ ಹಬೀಬ್ಗಂಜ್ ಹಾಗೂ ಬಾಲಾಹರ್ಷ್ ನಡುವೆ ಅತಿ ಉದ್ದದ ಮಾರ್ಗದಲ್ಲಿ ಎಲ್ಲೂ ಕೂಡ ನಿಲುಗಡೆಯನ್ನ ಮಾಡದೆ ಸಂಚಾರ ಮಾಡ್ತಿದ್ದ ಈ ರೈಲಿಗೆ ನಾಗಪುರದಲ್ಲಿ ಈಗ ಒಂದು ತಡೆ ಬಿದ್ದಿದೆ. ಇನ್ನು ಇದು ಭಾರತದಲ್ಲಿ ಸಂಚಾರ ಮಾಡುವಂತಹ ಅತಿ ವೇಗದ ರೈಲುಗಳ ಪೈಕಿ ಒಂದು ಅಂತ ಕರೆಸಿಕೊಳ್ಳುತ್ತೆ. ಅಂದಹಾಗೆ ಈ ರೈಲು ಬೇರಿನ್ಯಾವುದೂ ಅಲ್ಲ. ಇದು ಯಶವಂತಪುರದಿಂದ ದಿಲ್ಲಿ ಸರಾಯ್ ರೋಹಿಲ್ಲಾ ನಡುವೆ ಓಡಾಡುವಂತಹ ದುರಂತೋ ಎಕ್ಸ್ಪ್ರೆಸ್. ಇದೊಂದು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ಆಗಿದ್ದು ಯಶವಂತಪುರ ಜಂಕ್ಷನ್ ಹಾಗೂ ದೆಹಲಿ ಸರಾಯ್ ರೋಹಿಲ್ಲಾ ನಡುವೆ ಕೇವಲ 31 ಗಂಟೆಗಳ ಅವಧಿಯಲ್ಲಿ ಇದು ಸಂಚಾರವನ್ನು ಮಾಡುತ್ತೆ. ಈ ರೈಲು ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶದ ಮೂಲಕ ದೆಹಲಿಯನ್ನು ತಲುಪುತ್ತೆ. ಗೆಳೆಯರೆ, ರಾಜಧಾನಿ ಎಕ್ಸ್ಪ್ರೆಸ್ ಈ ಎಲ್ಲಾ ರಾಜ್ಯಗಳನ್ನ ಒಳಗೊಂಡಂತೆ ಪ್ರಯಾಣ ಮಾಡುತ್ತಾದ್ರೂ ಅದು ರಾಜಸ್ಥಾನ ಹಾಗೂ ಹರಿಯಾಣದಲ್ಲೂ ಕೂಡ ಸಂಚಾರವನ್ನು ಮಾಡುತ್ತೆ. ಆದರೆ ಈ ದುರಂತೋ ಎಕ್ಸ್ಪ್ರೆಸ್ ಮಧ್ಯಪ್ರದೇಶದ ನಂತರ ಉತ್ತರ ಪ್ರದೇಶವನ್ನು ಪ್ರವೇಶ ಮಾಡಿ ಅಲ್ಲಿಂದ ದೆಹಲಿಯನ್ನು ತಲುಪುತ್ತೆ. ಈ ರೈಲನ್ನ 2011 ಫೆಬ್ರವರಿ 19 ಪ್ರಾರಂಭ ಮಾಡಲಾಯಿತು. ಇದು ಒಟ್ಟು 2367 ಕಿಲೋಮೀಟರ್ಗಳಷ್ಟು ದೂರವನ್ನ 31 ಗಂಟೆ 20 ನಿಮಿಷಗಳಲ್ಲಿ ಸಂಚಾರ ಮಾಡುತ್ತೆ. ಇದು ಗಂಟೆಗೆ 130 ಕಿಲೋಮೀಟರ್ನಷ್ಟು ವೇಗದಲ್ಲಿ ಸಂಚರಿಸುವ ಸಾಮರ್ಥ್ಯವನ್ನು ಹೊಂದಿದ್ರೂ ಸರಾಸರಿ 75 ಕಿಲೋಮೀಟರ್ಗಳಷ್ಟು ವೇಗವನ್ನ ಇದು ಕಾಪಾಡಿಕೊಳ್ಳುತ್ತೆ. ಇನ್ನು ಈ ದುರಂತೋ ಎಕ್ಸ್ಪ್ರೆಸ್ ದೆಹಲಿಯ ಸರಾಯ್ ರೋಹಿಲ್ಲಾ ನಿಲ್ದಾಣದಿಂದ ಹೊರಟು ಝಾನ್ಸಿ ಜಂಕ್ಷನ್, ಹಬೀಬ್ಗಂಜ್, ನಾಗ್ಪುರ ಜಂಕ್ಷನ್, ಬಾಲ್ಹರ್ಷ ಜಂಕ್ಷನ್, ಸಿಕಂದ್ರಾಬಾದ್ ಜಂಕ್ಷನ್, ಗುಂತಕಲ್ ಜಂಕ್ಷನ್, ಧರ್ಮಾವರಂ ಜಂಕ್ಷನ್ ನಲ್ಲಿ ನಿಲುಗಡೆಯನ್ನ ಮಾಡಿ ಆನಂತರ ಯಶವಂತಪುರವನ್ನ ತಲುಪುತ್ತೆ. ಗೆಳೆಯರೆ, ಈ ರೈಲಿಗೆ ದುರಂತೋ ಎಕ್ಸ್ಪ್ರೆಸ್ ಅಂತ ಹೆಸರನ್ನ ಇಡಲಾಗಿದೆ. ಕನ್ನಡದಲ್ಲಿ ಇದು ದುರಂತ ಅಂತ ಕೇಳ್ತಾ ಇರಬಹುದು, ಆದರೆ ಇದರ ಮೂಲ ಬೆಂಗಾಳಿ ಭಾಷೆಯಲ್ಲಿ ದುರಂತೋ ಅಂತ ಅಂದ್ರೆ ರೆಸ್ಟ್ಲೆಸ್ ಅಂತ ಅರ್ಥ. ಅಂದ್ರೆ ಇದು ಯಾವುದೇ ವಿಶ್ರಾಂತಿಯನ್ನ ತೆಗೆದುಕೊಳ್ಳದೆ ನಿರಂತರವಾಗಿ ಸಂಚರಿಸುವಂತಹ ಸಾಮರ್ಥ್ಯವನ್ನ ಹೊಂದಿರುವ ರೈಲು ಅನ್ನೋ ನಿಟ್ಟಿನಲ್ಲಿ ಈ ರೈಲಿಗೆ ಈ ಹೆಸರನ್ನ ಇಡಲಾಗಿದೆ. ಇನ್ನು ಗತಿಮಾನ್ ಹಾಗೂ ವಂದೇ ಭಾರತ್ ಎಕ್ಸ್ಪ್ರೆಸ್ಗಳು ಭಾರತದಲ್ಲಿ ಇಂಟ್ರೊಡ್ಯೂಸ್ ಆಗೋದಕ್ಕೂ ಮುನ್ನ ಈ ದುರಂತೋ ಎಕ್ಸ್ಪ್ರೆಸ್ಗಳು ಇಡೀ ಭಾರತದಲ್ಲೇ ಅತ್ಯಂತ ವೇಗದ ರೈಲುಗಳು ಅನ್ನೋ ಖ್ಯಾತಿಗೆ ಪಾತ್ರ ಆಗಿದ್ವು. ಇನ್ನು ಈ ರೈಲಿನ ಮತ್ತೊಂದು ವಿಶೇಷತೆ ಅಂದ್ರೆ ರಾಜಧಾನಿ ಎಕ್ಸ್ಪ್ರೆಸ್ಗಳ ಹಾಗೆ ರಾಷ್ಟ್ರದ ರಾಜಧಾನಿಯನ್ನ ರಾಜ್ಯಗಳ ರಾಜಧಾನಿಯೊಂದಿಗೆ ಬೆಸೆಯುವ ಕೆಲಸವನ್ನ ಈ ದುರಂತೋ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಅಂದಹಾಗೆ ಈ ರೈಲನ್ನ ಭಾರತದಲ್ಲಿ ಪರಿಚಯ ಮಾಡಿದ್ದು 2009 ಸೆಪ್ಟೆಂಬರ್ 18 ಅಂದ್ರೆ 15 ವರ್ಷಗಳ ಹಿಂದೆ ಈ ರೈಲು ಸಂಚಾರವನ್ನ ಶುರು ಮಾಡಲಾಯಿತು. ಸದ್ಯಕ್ಕೆ ಈ ರೈಲು ದೇಶದಾದ್ಯಂತ 24 ಮಾರ್ಗಗಳಲ್ಲಿ ಓಡಾಡ್ತಾ ಇದೆ. ಇನ್ನು ರಾಜ್ಯದಲ್ಲಿ ಸಂಚರಿಸುವಂತಹ ಈ ಯಶವಂತಪುರ ದೆಹಲಿ ಸರಾಯ್ ರೋಹಿಲ್ಲಾ ದುರಂತೋ ಎಕ್ಸ್ಪ್ರೆಸ್ ವಿರುದ್ಧ ದಿಕ್ಕಿನಲ್ಲಿ ಸಂಚಾರವನ್ನು ಮಾಡುತ್ತೆ. ಹೀಗಾಗಿ 12213 ಹಾಗೂ 12214 ಟ್ರೈನ್ಗಳನ್ನ ಇಲ್ಲಿ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಒಂದು ರೈಲು ದೆಹಲಿಯಿಂದ ಹೊರಟ್ರೆ ಮತ್ತೊಂದು ಯಶವಂತಪುರದಿಂದ ಹೊರಡುತ್ತೆ. ಸದ್ಯಕ್ಕೆ ಬೆಂಗಳೂರಿನಿಂದ ಲಾಂಗ್ ಡಿಸ್ಟೆನ್ಸ್ ನಲ್ಲಿ ರನ್ ಆಗ್ತಾ ಇರುವಂತಹ ರೈಲುಗಳ ಪೈಕಿ ಅತಿ ವೇಗದ ರೈಲು ಅನ್ನೋ ಖ್ಯಾತಿಗೆ ಈ ದುರಂತೋ ಎಕ್ಸ್ಪ್ರೆಸ್ ಪಾತ್ರ ಆಗಿದೆ.
ಒಂದು ವೇಳೆ ದೆಹಲಿ ಹಾಗೂ ಬೆಂಗಳೂರು ನಡುವೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಏನಾದ್ರೂ ಶುರುವಾದ್ರೆ ಆಗ ಇದರ ದಾಖಲೆ ಮುರಿಬಹುದು ಅಂತ ಅನ್ಸುತ್ತೆ. ಇನ್ನು ಈ ರೈಲು ಕಡಿಮೆ ಅವಧಿಯಲ್ಲಿ ದೆಹಲಿಯನ್ನ ತಲುಪೋದಕ್ಕೆ ಕಾರಣ ಇದಕ್ಕಿರುವಂತಹ ನಿಲುಗಡೆಗಳು. ಗೆಳೆಯರೆ, ರಾಜಧಾನಿ ಎಕ್ಸ್ಪ್ರೆಸ್ಗೆ ಈ ದುರಂತೋ ಎಕ್ಸ್ಪ್ರೆಸ್ಗಿಂತಲೂ ಹೆಚ್ಚಿನ ನಿಲುಗಡೆಯನ್ನ ಮಾಡುವಂತಹ ಅನಿವಾರ್ಯತೆ ಇದೆ. ಹೀಗಾಗಿ ರಾಜಧಾನಿ ಎಕ್ಸ್ಪ್ರೆಸ್ ಬೆಂಗಳೂರು ಮತ್ತು ದೆಹಲಿ ನಡುವೆ ಓಡಾಟಕ್ಕೆ 33.5 ಗಂಟೆಗಳನ್ನ ತೆಗೆದುಕೊಳ್ಳುತ್ತೆ. ಅಂದ್ರೆ ರಾಜಧಾನಿ ಎಕ್ಸ್ಪ್ರೆಸ್ ದುರಂತೋ ಎಕ್ಸ್ಪ್ರೆಸ್ಗಿಂತಲೂ ಈ ದೂರವನ್ನ ಕ್ರಮಿಸೋದಕ್ಕೆ 2 ಗಂಟೆಗಳ ಹೆಚ್ಚುವರಿ ಅವಧಿಯನ್ನ ತೆಗೆದುಕೊಳ್ಳುತ್ತೆ. ಇದು ಗೆಳೆಯರೆ ಬೆಂಗಳೂರು ಮತ್ತು ದೆಹಲಿ ನಡುವೆ ಸಂಚಾರ ಮಾಡ್ತಿರುವಂತಹ ಅತಿ ವೇಗದ ರೈಲಿನ ಕುರಿತಾದ ಕಿರು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.